ಇದು ವೆರಿ ಸ್ಪೆಷಲ್ ವ್ಲಾಗ್ ಆಗಿ ಸೃಜನ್ ಎಷ್ಟು ವರ್ಷ ಆದ್ಮೇಲೆ ವೇಟ್ ಮಾಡ್ತಾ ಇರೋದು? ಆಲ್ಮೋಸ್ಟ್ 3 ವರ್ಷ ಆಯ್ತಲ್ವಾ? 3 ವರ್ಷ. ಹೌದು, ನಾನು ಮನೆ ಬರ್ಕೊಟ್ಬಿಡ್ತೀನಿ. ನನ್ನ ಹೆಸರಲ್ಲಿದ್ದರೆ ನಾನು ಪಕ್ಕ ಬರ್ಕೊಡ್ತೀನಿ ಗೈಸ್. ಇವತ್ತು ಮನೆ ಡೀಲ್ ಮಾಡೋದು ಮನೇನ. ಯಶು ಬಾಯ್. ಮನೆಗೆ ಹೋಗಿ ಗಾಡಿ ಎತ್ಕೊಂಡು ಈ ಬಾಡಿನೇ ತಗೊಂಡು ನಾನು ಡೆಡ್ ಬಾಡಿ ಮಾಡ್ಬಿಟ್ಟು ಗೈಸ್, ನಾನು ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಅಂದರೆ ಎಷ್ಟು ಸಿನ್ಸಿಯರ್ ಅಂದರೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಗೌಡ ಯೂಟ್ಯೂಬ್ ಚಾನಲ್. ಇದು ವೆರಿ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಇಟ್ಸ್ ಮೈ ಬರ್ಡೇ ವ್ಲಾಗ್ ಆ್ಯಂಡ್ ಇವಾಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ಸಿಗ್ತೀನಿ ಬಾಯ್. ಪಾಪ ನನ್ನ ತಮ್ಮ ನನ್ನ ಬರ್ಡೇಗೆ ನನ್ನ ಮೇಲೆ ಬ್ಲಾಸ್ಟ್ ಮಾಡೋಕ್ಕೋಗಿ ಅದು ಬ್ಲಾಸ್ಟ್ ಆಗದೆ ಕೆಳಗಡೆ ಎಲ್ಲ ಬ್ಲಾಸ್ಟ್ ಮಾಡಿಬಿಟ್ಟು ಹಾಳು ಮಾಡಿದ್ದಾನೆ. ಪಾಪ 12 ಎದ್ದು ನನ್ನ ಬರ್ಡೇನ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ದೆ. ಅವನ ಬರ್ಡೇಗೂ ನಾನು ಮಾಡಿಸಿದ್ದೆ ಗೈಸ್, ಅದಕ್ಕೆ ಅವನು ನನ್ನ ಬರ್ಡೇಗೆ ಮಾಡಿಸ್ದೆ. ಬಟ್ ನಿದ್ದೆ ಒಳ್ಳೆ ಹುಚ್ಚಿ ಥರ ಇದ್ದೀನಿ, ಏನು ಅನ್ಕೋಬೇಡಿ. ಸೃಜನ್ ಪರವಾಗಿಲ್ಲ, ತೋರಿಸಿ ಯಾವ ಬೀಳಲ್ಲ. ಹಿಂಗೆ ಹಾಕ್ಲಾ ಮುಖ ಮುಚ್ಕೊಂಡಿರೋದು. ಐಫೋನು ಎಲ್ಲ ಸಾವ್ಕಾರ ಬಂದು ನಮ್ಗೆ ಹೇಳ್ತಾನೆ. ಸೃಜನ್ ಎಷ್ಟು ವರ್ಷ ಆದ್ಮೇಲೆ ವೇಟ್ ಮಾಡ್ತಾ ಇರೋದು? ಆಲ್ಮೋಸ್ಟ್ 3 ವರ್ಷ ಆಯ್ತಲ್ವಾ? 3 ವರ್ಷ. ಅಣ್ಣ ಫುಲ್ ಚೇಂಜು. 3 ವರ್ಷ ಆದ್ಮೇಲೆ ಮೊನ್ನೆ ನಂಗೆ ಮೆಸೇಜ್ ಮಾಡವನೆ. ಅನ್ಫಾಲೋ ಮಾಡಿದವ್ರು ಯಾರು? ನಾನು ಮಾಡಿರಲಿಲ್ಲ, ನೀನು ಮಾಡಿದ್ದು. ಐಫೋನ್ ತೊಗೊಂಡು ಸಾವುಕಾರಾಗ್ಬಿಟ್ರೆ ಹಿಂಗೆ ನಮ್ಮ ನಂತರನೆಲ್ಲ ಅನ್ಫಾಲೋ ಮಾಡಿಬಿಡೋದು. ಇನ್ನೊಬ್ಬ ಬರ್ತಾನೆ, ನಿನ್ನ ಬಾಯಾರಿಕೆಯಿಂದ ಬೇಗ ಆಗಲಿ ಕಣತು. ಇದ್ಯಾಕೆ ವಾಯ್ಸ್ ಹಿಂಗೆ ಕಟ್ಕೋತೈತೆ? ಹಾಯ್. ಎಷ್ಟೊಂದು ಯಶು ಹಾಯ್ ಮಾಡು. ಎಷ್ಟು ವರ್ಷ ಆದ್ಮೇಲೆ ಸಿಗ್ತಾ ಇದೆಯಾ? ಹಾಂ, ನಾವಿಬ್ಬರು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಆಯಿತಾ? ಇಬ್ಬರು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ವಿಡಿಯೋನೇ ಆನ್ ಮಾಡಿಲ್ಲ ಅದು ಮಂಗ. ಹಾಯ್ ಮಾಡಿ. ಸಿಂಧು ಹಾಯ್, ನನ್ನ ನ್ಯೂ ಫ್ರೆಂಡ್. ಯಾರು ಫ್ರೆಂಡ್ಶಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಇವ್ರು ಸರಿ ಇಲ್ಲ. ಹಂಗೆ ಅಷ್ಟಿಲ್ದೇ 4 ವರ್ಷದಿಂದ ಫ್ರೆಂಡ್ಶಿಪ್ ಮಾಡಿದ್ಯಾ? ನನ್ನ ಸರಿ ಇಲ್ಲದೆ ಇವರಿಬ್ಬರೇ ಕಿಂಕಿತ ಅದೊಂಥರ. ನಿನ್ಗೆ ಯಾಕೆ ಕಂಡೋರ್ ವಿಷಯ ನೋಡು. ಎಷ್ಟು ಏನಾದರೂ ಮಾತಾಡಪ್ಪ. ಇಲ್ಲ, ನನ್ನ ಬಗ್ಗೆ ಹೇಳು ಸ್ವಲ್ಪ. ಎಷ್ಟು ಒಳ್ಳೆ ಫ್ರೆಂಡ್ ಅಂತ. ಅದು ನಿನ್ನೆ ಬೆಳಗ್ಗೆ ಹಾಕಿರೋದು ಇವಾಗ ನೋಡ್ಸೋನೆ. ಎಷ್ಟು ನಾನು ಎಷ್ಟು ಒಳ್ಳೆ ಫ್ರೆಂಡ್ ಹೇಳು. ಹಾಂ, ಹೌದಾ? ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ಪು? 4 ವರ್ಷ. 4 ವರ್ಷ. ಓ, 1 ವರ್ಷ ಗ್ಯಾಪ್ ಆಯಿತು. ಗ್ಯಾಪ್ ಅಲ್ಲಪ್ಪ, ಕಂಟಿನ್ಯೂ ಆಗಿದ್ದೀವಿ ತಾನೇ. ಇಲ್ಲಿಗೇನು 4 ವರ್ಷದ 1.5 ವರ್ಷದ ಜಗಳಾಗೇನೋ ಈ ಮಂಗ ಇವಾಗ. ಯಾವ ಸಂಜನ ಅದು ಗೊತ್ತಿಲ್ಲ. ಗಾಡ್ ಪ್ರಾಮಿಸ್ ನೆನಪಿಲ್ಲ ನನ್ನ ಹೊಸ ಫ್ರೆಂಡ್. ಹಾಯ್ ಮಾಡಿ ಸಿಂಧು. ನಿಮ್ಮ ಬಗ್ಗೆ ಹೇಳಿ. ಇದೇನು ಗೊತ್ತಾ, ನಾನು ಕೊಟ್ಟಿದ್ದ ನ್ಯಾಪ್ಕಿನು ನಿಮಗೂ ನೆನಪೈತು. ನಾನು ಕೊಟ್ಟಿದ್ದ ನ್ಯಾಪ್ಕಿನು ಇನ್ನೂ ಮಡಗವನೆ. ನೀನೇನು ಮಡಗಿದ್ಯಾ? ಕಾಸಿಲ್ಲ, ಅದಕ್ಕೆ ಮಾಡ್ಕೊಂಡು ಎಷ್ಟು ಅವಮಾನ ಮಾಡ್ಸವನೆ.
2 ಕೊಟ್ಟಿದ್ದೆ ನಾನು. ಬ್ಲೂ ಅನ್ಸುತ್ತೆ ಅದು. ಅದು ರೆಡ್ಡೆ ನಾನು ಕೊಟ್ಟಿದ್ದೆಲ್ಲ ರೆಡ್ ಕಲರ್ ಮನೇಲಿ ಐತೆ. ನೀನು ಕೊಟ್ಟಿರೋದು ಐತೆ ಕಣೋ, ನನ್ನ ಹತ್ರ ಐತೆ ಕಣೋ, ಕೊಡ್ತೀನಿ ಕಣೋ, ನಿಜ ತಗೊಬರ್ತೀನಿ. ಲಾಗರ್ನ ಇವತ್ತು ಇದೇ ಚಾಕುಲಿ ಸಾಯಿಸ್ಬಿಡ್ತೀವಿ. ಹಿಂಗೆ ಆಗ್ತೀನಿ ಮಗನೇ, ಮಾತಾಡು. ಬರ್ಡೇ ದಿನ ಎಲ್ಲ ಹುಟ್ಟಿರ್ತಾರೆ, ಇವ್ರು ಸಾಯ್ತಾವಳೆ ಅಷ್ಟೇ. ಗಾಡಿ ಇಟ್ಕೊಂಡು ಏನಕ್ಕೂ ಬೇಜಾರು ಮಾಡ್ಕೊಂಬಿಟ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು ನಿನ್ನ ಫ್ರೆಂಡ್ಸ್ಗೆ. ಇವನು ಪಿಂಪಲ್ಸ್ ಎಲ್ಲ ಹೋಗ್ಬಿಟ್ಟೈತಲ್ಲ ಸೃಜನ್, ಏನಾಗ್ತದೆ? ಪರವಾಗಿಲ್ಲ ಹೇಳು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ಅವೆಲ್ಲ ಹೇಳ್ಬಾರ್ದು. ಇರಲಿ ಹೇಳು. ಕಾಸಾಗ್ಬಿಟ್ಟು ಎಷ್ಟು ನೀನು ಐಫೋನ್ ಮಾರ್ಬಿಟ್ಟು ಕೊಡೋದನ್ನ ಹೇಳು ಪರವಾಗಿಲ್ಲ. ಏನ ಬಡವರು ಹೊಟ್ಟೆ ಪಟ್ಟಿದಾರ. ನಮ್ಮಮ್ಮ ಯಾರು ಗೊತ್ತಾ? ಯಾರು? ನಮ್ಮಮ್ಮ ಉಮಾ, ಅವ್ರದ್ದೇ ಗೋಲ್ಡ್. ಕೊಡು. ತಗೊಂತವಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ. ಸಬ್ಸ್ಕ್ರೈಬ್ ಮಾಡಬೇಕಾಗಿದೆ. ಕಟಿಂಗ್ ವಿಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಫೋಟೋಸ್ ಎಲ್ಲ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮನೆಗೆ ಅಂತವಳೆ ಕೇಳಿದ್ರೆ ತಲಫಾದ ರೀಸನ್ ಅಂತದೆ. ಹೌದು, ನಾವಿವಾಗ ಪ್ರಿಸೇರಿಯಾಗೆ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ನೆಕ್ಸ್ಟ್ ಬ್ಲಾಗರ್ ರೆಡಿ ಆಗ್ತಿದ್ದಾರೆ ಗಾಯ್ಸ್, ನೋಡಿ. ಎಷ್ಟು ಟೋಪಿ ತೆಗಿ, ಎಷ್ಟು ಒಂದು ಸಾಕು ಮಕ್ಕ ನೋಡಿ. ಏನೋ ಡಿಸೈನ್ ಎಲ್ಲ ಚೆನ್ನಾಗೈತೆ ಕಣೋ, ಬಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಾಯಿಲ್ಲ. ಅಲ್ಲ, ಇದು ಬ್ಯಾಕ್ಗ್ರೌಂಡು ಡಿಸೈನ್ ಚೆನ್ನಾಗೈತೆ, ಬಟ್ ಬರ್ತಡೆಗೆ ಕಪ್ಪಾಗಿ ಬರ್ತಾ ಇದ್ದೀವಿ. ಎಷ್ಟು ನೀನು? ನನ್ನಿಂದ ಕಪ್ಕೊಳ್ಳೋಳು ಕರಿಗೆ. ನನ್ನಷ್ಟು ಬೆಳಗಾಗೋ ಸಾಕು. ಇದು ಕತ್ಲೆ ಇರುತ್ತೆ, ಲೈಟ್ ಎಲ್ಲ ಆನ್ ಮಾಡೋದು. ಏನು ಮಾಡ್ತೈತೆ ಇದು? ನನ್ನ ಬಗ್ಗೆ ಏನಾರ ಕೇಳಿದ್ಲಾ? ಪಿಜ್ಜಾ ಹಟ್ಟಿಗೆ ಬಂದು ಅನ್ನ ಸಾಂಬಾರು ಆರ್ಡ್ರ್ ಮಾಡ್ತಾಳೆ. ಇದೆಲ್ಲ ಮ್ಯೂಟ್ ಅನ್ನ ಮಾಡ್ತೈತೆ. ಸಾಂಬಾರು ಅದೇ ಅನ್ನ ಸಾಂಬಾರು ಆರ್ಡ್ರ್ ಮಾಡ್ತಾಳೆ ಪಿಜ್ಜಾ ಹಟ್ಟಿಗೆ ಬಂದು. ಇವ್ನು ಯಾರು ಗೊತ್ತಾ? ಮಾರ್ಬಿಟ್ಟು ದುಡ್ಡು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಹೌದು, ನಾನು ಮನೆ ಬರ್ಕೊಟ್ಬಿಡ್ತೀನಿ. ನನ್ನ ಹೆಸರಲ್ಲಿ ಇದ್ರೆ ನಾನು ಪಕ್ಕ ಬರ್ಕೊಡ್ತೀನಿ ಗೈಸ್. ಇವತ್ತು ಮನೆ ಡೀಲ್ ಮಾಡೋದೇ ಒಂದು ಮನೇನ. ಯಶೋಗರ್ದ ಇವನ್ಗರ್ದ ನನ್ನ ಹೆಸರಲ್ಲಿ ಇದ್ರೆ, ನಾನು ಬೇಡ, ನೀನೇ ಬಿಡಿಕೊ. ನನ್ನ ಹೆಸರಲ್ಲಿ ಇದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ನನ್ನ ಹೆಸರಲ್ಲಿ ಇಲ್ಲ, ಅದಕ್ಕೆ ತಪ್ಪೆ ಅಂಕಲ್ಲು ಬಿಲ್ ಇವ್ರಿಗೆ ಹಾಕ್ಬಿಟ್ಟಿರ್ಬೇಕು, ಮಸ್ತಾಗಿರುತ್ತೆ. ಅದು ಗೊತ್ತು, ನನ್ನ ಅಂಕಲ್ ಹೆಸರಲ್ಲಿ ಇದನ್ನ ಇಲ್ಲ. ಕೇಳಿಸ್ಕೊಳ್ರಿ, ಇವಳಿಗೆ ಬಿಲ್ ಬರೀರಿ, ಅರ್ಧ ನನಗೆ ಅರ್ಧ ಒಂದು. ಅಂಕಲ್ ನೋಡಲ್ಲ, ಆಂಟಿ ನೋಡ್ತಾರೆ. ಆಂಟಿ ಅಲ್ಲ, ಅವನು ಎಲ್ಲಿದ್ಯಾ? ವರದಕ್ಷಿಣೆ ಕೊಡ್ಬೇಡಿ, ಬರೆದ್ಬಿಟ್ಟಿರ್ಬೇಕಾರೆ. ಏನು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೆ. ನಿದ್ದೆ ಮಾಡ್ತೆ, ನಾ ಫೋನ್ ಮಾಡಿದ್ಲು. ಹಲೋ ಅಂತೆ, ಹಲೋ ಅಂತೆ. ನಾನು ಹೇಳಿರೋದೆಲ್ಲ ಕರೆಕ್ಟಾ? ವಾವ್, ಇಂಥ ಫ್ರೆಂಡ್ಶಿಪ್ಪು ಯಪ್ಪ. ಅಲ್ಲ ನಿನ್ಗೆ ಕೇಳು. ಅಲ್ಲ ನಿನ್ಗೆ ಯಾರು ಹೇಳ್ತೀರ ಆಯ್ತು ಅಷ್ಟಿಂದ? ಯಾರೋ ಇನ್ಫಾರ್ಮೇಶನ್ ಕೊಡೋರು. ನಿಜ ಅಯ್ಯೋ, ಇಲ್ಲಿ ಕೇಳೋ, ನಾನು ಹೇಳ್ತೀನಿ. ನನ್ನ ಜೊತೆ ಹೆಂಗೆ ಗೊತ್ತಾ ಮಾತಾಡ್ತಾವ? ಏನು ಮಾಡ್ತಿದ್ದೆ? ಮಲಗಿದ್ದೀನಿ ಅಂದೆ. ಸಂಜೆನ ಯಾರು? ಯಾಕೆ ಗೈಸ್ ಕನ್ಫ್ಯೂಸ್ ಆಗಬೇಡಿ. ನಾವು ಎಲ್ಲಿಂದ 1 ವರ್ಷ ಬ್ರೇಕ್ ಆಗಿತ್ತಲ್ಲ ನಮ್ಮ ಫ್ರೆಂಡ್ಶಿಪ್ಪು, ಅವಾಗ ಹೆಂಗಾಯಿತು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ದೇವರಾಣಿಗೂ ನೆನಪಿಲ್ಲ. ಕಂಟಿನ್ಯೂ. ಎಷ್ಟು ಅಕ್ಕನೇ ಇದು ಮಾಡ್ಕೊಂಡಿದ್ದು ರಾಂಗ್ ಆಗ್ಬಿಟ್ಟಿದ್ದು. ಆಮೇಲೆ ಸಂಜೆನ ಯಾರು? ಯಾಕೆ ಸಂಜೆನ ಅಂದರೆ ನನ್ನ ಕ್ಲಾಸ್ ಪಾಸ್ ಒಬ್ರು ಬಂದ, ಗೊತ್ತಿಲ್ಲ. ಇರೋದು ನೋಡಿ. ಯಶು ಇನ್ನೊಂದ್ಸಲಿ ತೋರಿಸು. ಫುಡ್ ಬಂದಿದೆ. ಅವನು ನಾ 3 ಜನದ ಹೆಸರು ಬರೆದಿದ್ರೆ ಅದನ್ನೇ ಎಳ್ಕೊ ತಿಂತಾನೆ. ಅಲ್ಲೊಂದು ಐತೆ. ಎಷ್ಟು ಕಮಿಟೆಡ್ನ ಕರ್ಕೊ ಬಂದರೆ ಇದೇ ಆಗತ್ತೆ. ಪಾಪ ಅವನು ನಾನು ಮಾತಾಡ್ತಾ ಇದ್ದೀವಿ. ಎಷ್ಟು ಸರಿ ಹೇಳ್ತಿರೋದು ಫೋನ್ ಎತ್ತಿಡು ಅಂತ. ಇನ್ನು 6 ಪಾಯಿಂಟ್ ಐತೆ. ಹೋಟೆಲ್ ಬರ್ಡೇ ಸೆಲೆಬ್ರೇಷನ್ ಫಸ್ಟಿಂದ ಎಷ್ಟು ಸೇಮ್ ಹಂಗೆ ಇದ್ದೀನಿ ಕಣ ತಾನೇ? ಚೇಂಜಸ್ ಆಗಿಲ್ಲ. ಎಷ್ಟು ಸೃಜನ್ ಫೋನ್ ಎತ್ತಿದ್ರೆ ಸರಿ. ಇದು 3 ಪೀಸ್ ಮಾಡ್ತೀನಿ ಆಯ್ತು. ಎಷ್ಟು ಅದಕ್ಕೋಸ್ಕರ ಮೆಟ್ಟೆ ಕೊಡ್ತದೆ. ಯಾವ ನನ್ನ ಫ್ರೆಂಡ್ಸು 4 ವರ್ಷಕ್ಕೆ ಒಂದ್ಸಲಿ ಮೀಟ್ ಆಯ್ತೀವಿ. ಅದಕ್ಕೆ ಅವಳಿಗೆ ಹೇಳಿ, ಏ
ನನಗೆ ತೋರಿಸ್ತವನೆ ಮಗ. ಕಟ್ ಮಾಡಕ್ಕೆ ಯಾರು ಹಾಕಿರೋದು? ಯಾರದು? ಕರುಣಗಿರಿ ನಮ್ಮ ಚಿಕ್ಕಿ ಕಣೋ. ಚಿಕ್ಕದು ಎತ್ಕೊಬಿಟ್ಟು ಅಣ್ಣ ಇದನ್ನ ಖಾಲಿ ಮಾಡಬೇಕು. ಇಟ್ಸ್ ಯುವರ್ ಬೈಟ್. ಯಾರ್ದು? 8,000 ಇದು ನಂದು. ಫೂನ್ ಅಂತ ಅಟ್ಟೇನು ಹಿಂಗೆ ಮಾಡಿಟ್ಟಿದ್ದೀನಿ. ಹಾಟ್ ಎಷ್ಟು ಖಾಲಿ ಮಾಡಿಲ್ಲ ಅಂದರೆ ನೋಡಿ, ಯಾರಾದರೂ ಫುಡ್ ವ್ಲಾಗರ್ಸ್ ಇದ್ದರೆ ಕಂಪ್ಲೇಂಟ್ ಕೊಡಿ ಇವ್ರ ಮೇಲೆ, ಫುಡ್ ವೇಸ್ಟ್ ಮಾಡ್ತಾವನೆ ಅಂತ. ಬ್ಲಾಗ್ ಮಾಡ್ತೀನಿ ಯಾವತ್ತು ಆಗ್ತದೆ ಇದು ವಿಡಿಯೋ? ಇವತ್ತೇ ಆಗ್ತೀನಿ. ವೇಟಿಂಗ್ ಫಾರ್ ಯುವರ್ ಬ್ಲಾಗ್. ಯಾ ಬ್ಲಾಗ್ ಸ್ಪೀಡಿಂಗ್ ಹೇಳಿ. ಡನ್. ಬ್ಲಾಗ್ ಸ್ಪೀಡಿಂಗ್ ಹೇಳ್ರಿ. ಆ್ಯಕ್ಚುಲಾಗಿ ಅದನ್ನು ಬ್ಲಾಗ್ ಅಂತಾರೆ. ಬ್ಲಾಗ್ ಬ್ಲಾಗ್ ಅಂತಾರೆ. ಬ್ಲಾಗ್ BLOG. ಸಾಕಾ? ಮ್ಯಾಮ್ ಸ್ಪೆಲ್ಲಿಂಗ್ ಹೇಳು. ಬರೋಲ್ಲ. ಪಿಜ್ಜಾ ತಿನ್ನೋ ಎಷ್ಟು ಪಿಜ್ಜಾ ತಿನ್ನೋ ವಿಧಾನ ಕನ್ನಡನೇ ಗೊತ್ತಿಲ್ಲ. ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕೋಬಿಟ್ಟೆ ಕಣೋ. ಇದೇ ಖಾರ ಅನಿಸ್ತಾ ಇರೋದು. ಇದೇನೋ ದೇವರಣೆಗೂ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ಇದೇನಂತ ಗೊತ್ತಿದ್ರೆ. ಇದು ಪೆಪ್ಪರು ಅಲ್ಲ, ಇದೇನೋ ಇನ್ನೊಂದು ಬರುತ್ತಲ್ಲ ಅದು ಅಲ್ಲ. ಆಯಿತು, ಗೊತ್ತಿರೋರು ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳ್ಬಿಡಪ್ಪ. ಅನ್ಫಾಲೋ ಮಾಡಿರಿ. ಇಂಥ ಫ್ರೆಂಡ್ಸ್ ಬೇಕಾ? ಸಾಸ್ ಅದು ಡಿಸೈನ್ ಮಾಡಾಕ್ಬೇಕು. ಸ್ವಲ್ಪ ಹೊತ್ತು ಓದ್ತಾನೆ ಎದ್ಬಿಟ್ಟಿದ್ದೀನಿ. ಅಲ್ವಾ? ಎಷ್ಟು? 30 ರೂಪಾಯಿ ಪಿಜ್ಜಾನ 250 ರೂಪಾಯಿ. 280 ಎಲ್ಲ ಬಿಲ್ಲು. ಬೇಡ ಅದು ತಿಂದೇ ಹೋದ್ರೆ ನಿಜ ಬೈಸ್ಕೊತೀಯ. ನಂಗೆ ಬೈಸ್ಕೊತೀಯ. ಅದು ಯಾವುದೋ ಹುಡುಗಿ ಜೊತೆ ಮೆಸೇಜ್ ಮಾಡ್ತಿದ್ದಾರಲ್ಲ, ರಿವೀಲ್ ಮಾಡ್ಬಿಡ್ತೀನಿ. ಈಗ ತಿನ್ನಲ್ಲ ನೀನು. ಈಗ ತಿನ್ನಲ್ಲ ನೀನು. ತಿನ್ನು. ಎಷ್ಟು ತೋರಿಸು. ಎಷ್ಟು ಇವಳು ಅದನ್ನು ರಿವೀಲ್ ಮಾಡಲಿ. ಇನ್ನೊಂದು ರಿವೀಲ್ ಮಾಡ್ತೀವಿ. ಏನು ಮಾಡ್ತೀಯ? ರಿವೀಲ್ ಮಾಡು. ಸಮಥಿಂಗ್ MIA ತಿಂದಾಗ ಇದೆಲ್ಲ ಏನೇನು ಹಾಕೊಂಡ್ರಿ ಎಲ್ಲನೂ ಹಾಕೊಂಡ್ಮೇಲೆ ಅವ್ರು ಏನೇನು ಕೊಡ್ತಾರೆ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗುತ್ತೆ. ಇದನ್ನು ನಾನು ಹಂಗೆ ತಿಂದು ತಿಂದೆ ಮರ ಹಾಕೊಂಡು ಸಂತೋಷ ಎಲ್ಲ ಖಾಲಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಬಾಯಿಗೆ ಪಿಜ್ಜಾ ಹಾಕಂತ ಹಾಕ್ಬಿಟ್ಟು ಇದೆಲ್ಲ ಖಾಲಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೊಬೇಡಿ. ಇದೇನೇನು ಸಿಗುತ್ತೆ ಅದನ್ನೇನೋ ಹಾಕೊಂಡು ಮೇಲೆ ಹಿಂಗೆ ತಿನ್ನಬೇಕು. ಖಾರ ಬಿಟ್ಟಿರುತ್ತೆ. ಎಷ್ಟು ಬಾಯ್ ನನಗೆ ಬಾಯ್ ಬೇಡ. ಇವನ್ ಬಚ್ಚನ ಅನ್ಸತ್ತೆ ನೋಡಿ. ಹುಷಾರ್ ಕಾಣೋ. ನಾವಿವಾಗ ಹುಚ್ಚ ಆಗ್ಬಿಡ್ತೀವಿ. ಸೃಜನ್ನ ಬಿಡಕ್ಕೆ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ನೋಡಿ ಸುಸ್ತಾಗ ನಾನು ನೋಡಿ ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇವತ್ತೇ ಎಷ್ಟು ಟ್ಯಾನ್ ಆಗಿರೋದು. ಅಯ್ಯೋ ನನ್ನಷ್ಟೇ ಇರಪ್ಪ. ನನ್ನ ಔಟ್ಫಿಟ್ಟೇ ತೋರಿಸ್ಲಿಲ್ಲ ಇವತ್ತು. ಮನೆಗೆ ಹೋಗಿ ಗಾಡಿ ಎತ್ಕೊಂಡು ಈ ಬಾಡಿನೇ ತಗೊಂಡು ನಾನು ಡೆಡ್ ಬಾಡಿ ಮಾಡ್ಬಿಟ್ಟು ಆಗಲೇ ತಂದಿದ್ದಾಯ್ತು. ಬದುಕಿದ್ದೀನಿ ಆಗಲೇ ಡೆಡ್ ಬಾಡಿ ಮಾಡ್ಬಿಟ್ಟು. ಹೆಂಗನ್ಸ್ತು ಸೃಜನ್ ಅದು ಬೇಡ? ಅಟ್ಟರ್ ಮೋಸ್ಟ್ ವರ್ಸ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಹಾಂ ವರ್ಸ್ಟ್ ಅಂದ್ರಕ್ಕಿತ್ತಲ್ಲ. ಏನು ಅಂದ್ಬಿಟ್ರೆ ಏನು ಮಾಡ್ತಿದ್ದೆ? ಇಲ್ಲ ಟ್ರೈನ್ ಕೆಳಗೆ ಹೋಗ್ಬಿಡ್ತಿದ್ದೆ. ನೀನೆ ನಾನು ಹೋಯ್ತಾ ಇದ್ದೆ. ನಾನು ನಿನ್ನೆ ಕಳಿಸ್ತಾ ಇದ್ದಿದ್ದು. ತಿಂದ ಮನೇಲಿ? ಹಾಂ ತಿನ್ಕೊಂಬ ಮನೇಲಿ ತಿನ್ನಲಿಲ್ಲ, ಆಚೆನೇ ತಿಂದೆ. ಆಯ್ತಾ ತಿಂದ? ಹಾಂ ಪಿಜ್ಜಾ ಹಂಗೆ ಆಡಿಸ್ತೈತೆ ಇವ್ರಿಗೆ. ಪಿಜ್ಜಾ ಅಯ್ಯೋ ಮಕ್ಕಳೇ ಕಾಣಿಸ್ತಾ ಇಲ್ವಲ್ಲ ಇಬ್ಬರದ್ದು. ಇದೆಲ್ಲ ಕಟ್ ಮಾಡಿ ಹಾಕ್ಬಿಡು ಅಷ್ಟೇ. ಏನು ಮಾಡಿ ಬಾಯ್.
ಯಶವಂತ್ ಇಟ್ಟಿರೋದು ನೋಡಿ ಫ್ರೆಂಡ್ಸ್. ನಮ್ಮ ಬಿಡ್ದಿ ರೈಲ್ವೆ ಸ್ಟೇಷನ್ ಎಷ್ಟು ಕೂಲ್ ಆ್ಯಂಡ್ ಪೀಸ್ ಆಗಿ ಚೆನ್ನಾಗೈತೆ. ಯಾರು ನೋಡಿಲ್ಲ ನೋಡ್ಕೊಳ್ಳಿ. ವೇಟಿಂಗ್, ಸಾರಿ ಬಸ್ ವೇಟಿಂಗ್ ಅಂತ ನಾನು ಸೃಜನ್ ಕುಡ್ದ್ಬಿಟ್ಟವಳೆ ಅವಾಗಿಂದ ಕುಡ್ದವಳೆ, ಅವಾಗಿಂದ ನಂಗೆ ಅವ್ರ ಮನೆ ಹೋಯ್ತಾಳೆ. ಅದು ಟ್ರೈನ್ ಹೋಯ್ತೈತೆ ನೋಡು, ಆ ಟ್ರೈನ್ ನಿಂತೈತೆ, ಕುಡ್ದವಳೆ ಹೋಯ್ತೈತೆ ಮಂಗ. ನೋಡಲ್ಲಿ ನಿಂತೈತೆ, ಅಲ್ಲಿ ನೋಡಲ್ಲಿ ಹೋಯ್ತೈತೆ. ಅಲ್ಲಿ ನೋಡೋದು. ತೋರ್ಸು ಅವ್ರಿಗೆ ತೋರ್ಸು. ಇವಾಗ ನಿಂತ್ಕೋತು ಕುಡ್ದವಳೆ, ಬಿಟ್ಟು ಕುಡ್ದ್ಬಿಟ್ಟವಳೆ. ಅಲ್ಲಿ ನೋಡಿ ಹೋಗ್ತಾ ಇಲ್ವಾ ಟ್ರೈನು? ನೀರ್ ಹಾಕಲ್ಲ ನೋಡು ಇವಾಗ ಹೋಯ್ತೈತೆ, ಅವಾಗ್ಲೇ ಅವಾಗೂ ಹೋಗ್ತಾಯಿತ್ತು. ನೀರ್ ಹಾಕಲ್ದಾಗ ಕುಡ್ದ್ಬಿಟ್ಟವಳೆ. ಹೌದು, ನೀರು ಹಾಕೊಂಡಂಗೆ ಕುಡ್ದಿರೋದು ನೋಡಿ. ಒಯ್ದೈತೆ ಟ್ರೈನು, ನಾನು ಹೇಳಿಲ್ವಾ ನೋಡಿ. ನೀವು ನಾನು ಕೊಡ್ತಿರೋದ ಇವನು ಕೊಡ್ತಿರೋದಾ? ಇವನ್ ತಾನೆ ಕುಡ್ಕಿ ಅವಳು, ಕುಡ್ಕಿ ನೀನು ಅವನು ದೊಡ್ಡ ಕೊಡ್ಕ ಕುಡ್ಕಿ ಅವಳು, ಕುಡ್ಕಿ. ವಿಡಿಯೋನೇ ಬಂದಿಲ್ವಲ್ಲ ನಿಮಗೆ? ಕಳಿಸು ಮತ್ತೆ. ಫೋಟೋಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಐಫೋನ್ ಫೋಟೋಸ್ ಎಲ್ಲ ಕಳಿಸು, ಏನೇನು ಮಾಡಿದ್ಯೋ ಎಲ್ಲ. ಇಲ್ಲವ ಅಷ್ಟೇ ಕಾಣಿಸ್ತಾ ಇದೆ ನನಗಂತೂ. ಗೈಸ್, ನಾನು ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಅಂದರೆ, ಎಷ್ಟು ಸಿನ್ಸಿಯರ್ ಅಂದರೆ ಐ ಡಿ ಕಾರ್ಡ್ ಬೆಳಗ್ಗೆ ಹಾಕ್ತಾಳು, ಕೇಕ್ ಕಟ್ ಮಾಡಬೇಕಾದ್ರೆ ಐ ಡಿ ಕಾರ್ಡು. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ, ಇಲ್ಲೂ ಸೇಮ್ ಐ ಡಿ ಕಾರ್ಡು. ಮನೆಗೆ ಹೋದ್ರೆ ಬಿಚ್ಚಾಕಿಲ್ಲ. ಸೃಜನ್ ಇದ್ರ ಅಭಿಪ್ರಾಯ ಕಾಣಿಸ್ತಾನೆ ಇಲ್ಲ. ಏನಾಗೋಯ್ತು ಇವತ್ತು. ಎಷ್ಟು ಕುಡ್ದ್ಬಿಟ್ಟವಳೆ, ಬಿಟ್ಟು ಕುಡ್ದ್ಬಿಟ್ಟವಳೆ. ಅಲ್ಲ, ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಅಂತ. ಎಲ್ಲೋದ್ರೂ ಐ ಡಿ ಕಾರ್ಡ್ ಕ್ಯಾರಿ ಮಾಡ್ತಾಯಿದ್ದೀನಿ. ನಮ್ಮ ಪ್ರಿನ್ಸಿಪಲ್ ಸರ್ ಈ ವಿಡಿಯೋನ ನೋಡಬೇಕು, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೊಡಿಸ್ತಾರೆ. ನಾ ಸೀರಿಯಸ್ ನೋಟ್ ಸರ್, ನೋಡಿ ನಾನು ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಅಂದರೆ ಎಲ್ಲೆಲ್ಲೋ ನಮ್ಮ ಕಾಲೇಜ್ ಪ್ರಮೋಷನ್ ಮಾಡ್ತಾಯಿದ್ದೀನಿ. ಫೀಸ್ ಕಮ್ಮಿ ಮಾಡಿ ಅವಳಿಗೆ. ಅಮ್ಮ ಸೃಜನ್ ಕಾಣಿಸಲ್ಲ ಕಣೋ ನೀನು. ಬಾಯ್ ಬಾಯ್ ಕಣ. ಬಾಯ್. ನಮ್ಮೂರ್ನ ಹೆಸರು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಗೈಸ್, ಇಲ್ಲಿ ನಮ್ಮ ಅಣ್ದಿರು ನನಗೆ ಕೇಕು, ಎಲ್ಲರ ಅಣ್ದಿರು ದೊಡ್ಡ ಥರ ಕೇಕ್ ತಂದು ಕಟ್ ಮಾಡಿಸೋದು ನೋಡಿದ್ದೀರಾ? ಇವ್ರು ನೋಡಿ ಚಿಕ್ಕ ಕೇಕ್ ತಂದ್ಬಿಟ್ಟು ಅದ್ರ ಮೇಲೆ ಚಿನ್ನು ಅಂತ ಬರ್ಬಿಟ್ಟು ಅದನ್ನೇ ಕಟ್ ಮಾಡಿಸ್ತವ್ರೆ. ಅಯ್ಯೋ ದೇವ್ರೆ, ಅದು ಕೇಕ್ ಕಟ್ಟಿಂಗ್ ವೀಡಿಯೋನೇ ಮಾಡಿಲ್ಲ ನಮ್ಮ ಅಣ್ಣ. ಮಾಡಿದ್ದಾನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಬಟ್ ಅವ್ನು ಮಾಡೇ ಇಲ್ಲ. ಆಮೇಲೆ ಗೊತ್ತಾಯ್ತು ಅವ್ನು ಮಾಡಿಲ್ಲ ಅಂತ. ಮಾಡಿಲ್ಲ ನೀನು. ಯಾರು ಇವನು? ಒಂದು ಫೋಟೋ ಮಾಡಿಲ್ಲ, ಒಂದು ರೆಕಾರ್ಡ್ ಮಾಡಿಲ್ಲ ಇವನು. ನಾನು ಸ್ಕ್ರೀನ್ ಮೇಲೆ ನೋಡಿಲ್ಲ, ಮತ್ತೆ ಈ ಕಡೆ ಮೂರಲ್ಲಿ ಸಾಕು. ಒಂದು ಫೋಟೋನು ಬರ್ದಿಲ್ಲ ಹಂಗಾದ್ರೆ. ಓಕೆ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಎಂಡಿಂಗ್ ವಿಡಿಯೋ ಕೊಟ್ಟಿರಲಿಲ್ಲ. ಸೊ ಸ್ವಲ್ಪ ವಾಯ್ಸ್ ಕಟ್ಕೊಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್, ಯಾರು ನಂಗೆ ವಿಶ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯು ಮೇಡ್ ಮೈ ಡೇ ಸ್ಪೆಷಲ್, ಮೋರ್ ಸ್ಪೆಷಲ್. ಆ್ಯಂಡ್ ಇಷ್ಟೇ ಸಿಂಪಲಾಗೆ ನಾನು ನನ್ನ ಬರ್ಡೇನ ಮಾಡಿಕೊಂಡೆ. ಟೆಂಪಲ್ಗೆ ಹೋಗ್ತಿದ್ದೆ ವರ್ಷ. ಇವತ್ತು ನೆನ್ನೆ ನನಗೆ ಟೈಮೇ ಸಿಕ್ಕಿಲ್ಲ ಹೋಗೋಕ್ಕೆ, ಟೈಮೇ ಇರಲಿಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ದೇವ್ರನ್ನ ಅವತ್ತೇ ಕೇಳ್ಕೊಬೇಕು, ಮನೇಲಿ ಕೇಳ್ಕೊಂಡೆ ಪೂಜೆ ಮಾಡಿ. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಪರವಾಗಿಲ್ಲ, ದೇವ್ರು ಯಾವಾಗೂ ನಮ್ಮ ಜೊತೆಗಿರ್ತಾರೋ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಯಶು ಆ್ಯಂಡ್ ಸೃಜನ್.
ನಮ್ಮ ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಪಿ ಯು ಅಲ್ಲಿ, ಫಸ್ಟ್ ಪಿ ಯು ಅಲ್ಲಿ. ನಾವು 10th ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಕೈನೂ ಬಂತು. 10th ಎಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿ ನಾನು 1 ವರ್ಷ ಹಾಸ್ಟೆಲಲ್ಲೇ ಇದ್ದಿದ್ದು. ಸೊ ಅಲ್ಲಿ ಫ್ರೆಂಡ್ಸ್ ಆದ್ವಿ ನಾವು 3 ಜನ. ಇನ್ನೂ ತುಂಬ ಜನ ಫ್ರೆಂಡ್ಸ್ ಆದ್ವಿ, ಬಟ್ ಆ ಫ್ರೆಂಡ್ಶಿಪ್ಪು ನಮಗೆ ಕಂಟಿನ್ಯೂ ಆಗಲಿಲ್ಲ. ಅಲ್ಲಿಗೆ ಬ್ರೇಕ್ ಆಯಿತು. ಕೆಲವೊಂದು ಕಂಟಿನ್ಯೂ ಆಗಿ 1 year 2 years 1.5 yearsಗೆಲ್ಲ ಕಟ್ಟಾಗೋಯಿತು. ಬಟ್ ಇಲ್ಲಿ ತನಕನೂ ನಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅಂದರೆ ಇವ್ರು 3 ಜನದ್ದು. ಇನ್ನೆಲ್ಲ ಅಫ್ಕೋರ್ಸ್ ಫ್ರೆಂಡ್ಸ್ ಇದ್ದಾರೆ, ಬಟ್ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಆಗಿದ್ದು ಫ್ರೆಂಡ್ಶಿಪ್ ಅಂದರೆ ಅದು ನಾವು 3 ಜನದ್ದು. ಆ್ಯಂಡ್ ಥ್ಯಾಂಕ್ ಯು. ಆಮೇಲೆ 1 ವರ್ಷ ಬ್ರೇಕ್ ಆಗಿತ್ತು. ಏನಕ್ಕೆ 1 ವರ್ಷ ಬ್ರೇಕ್ ಆಯಿತು ಅಂತ ನನಗೆ ನಿಜ ನೆನಪಿಲ್ಲ, ಬಟ್ ನನ್ನದೇ ತಪ್ಪಿರೋದು. ಐ ಅಗ್ರಿ ದಟ್. 3ನೇವ್ರ ಮಾತು ಕೇಳಿಕೊಂಡು ಜಗಳ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿರಲಿಲ್ಲ. ಅಂದರೆ ಅವ್ರು ನಾನು ಯಶೋಗೆ ಫೋನ್ ಮಾಡಿ ಕೇಳಿದೆ ಒಂದ್ಸಲಿ, ಹೀಗೆ ಯಾರು, ನಾನು ಅವ್ರ ನೇಮ್ನ ತೊಗೊಳ್ಳಲ್ಲ, ಸೊ ಹೀಗೆ ಅವ್ರು ನಿಂಗೆ ಗೊತ್ತಾ ಅಂತ ಕೇಳಿದೆ. ಅವನು ಗೊತ್ತು, ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟಿದ್ದೆ. ನಂಗೆ ಅಷ್ಟು ಕೋಪ ಬರ್ತಿರ್ಲಿಲ್ಲ. ಬಟ್ ಅವ್ನು ಪಿಕ್ ಮಾಡಿಬಿಟ್ಟು ಗೊತ್ತೇ ಇಲ್ಲ, ಯಾರಂದರೆ ಗೊತ್ತೇ ಇಲ್ಲ ಅಂತ ಅಂದ ಅಲ್ವಾ ಯಶು ಅಂತ ಅಂದ. ಸೊ ಅದಕ್ಕೆ ನಾನು ಅದಕ್ಕೇ ನಾನು ಈಗ ಗೊತ್ತಿದ್ದ ಫ್ರೆಂಡು, ಬಟ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತ ಕೋಪ ಬಂತು. ಅವತ್ತು ಅವ್ನು ನನ್ನ ಫ್ರೆಂಡು ಅಂತ ಹೇಳಿದ್ದು ನಂಗೆ ಅಷ್ಟು ಕೋಪ ಬರ್ತಾ ಇರಲಿಲ್ಲ. ಸೃಜನ್ ಜೊತೆ ಏನಕ್ಕೆ ಜಗಳ ಆಯಿತು ಅಂದರೆ ಅದು ನಿಮಗೆ ಸಿಲ್ಲಿ ಅನಿಸುತ್ತೆ, ಬಟ್ ನಂಗೆ ಅದು ಕೋಪ ಬಂತು. ನನ್ನ ಬರ್ಡೇಗೆ ವಿಶ್ ಮಾಡಿಲ್ಲ ಅಂತ ಅವನ ಜೊತೆ ಜಗಳ ಆಡಿದ್ದೆ. ಸೊ ಈ ವರ್ಷ 12 ಗಂಟೆಗೆ ಫೋನ್ ಮಾಡಿ ಫಸ್ಟ್ ವಿಶ್ ಅವನೇ ಮಾಡಿದ್ದು ನನಗೆ. ಆ್ಯಂಡ್ ಥ್ಯಾಂಕ್ ಯು ಬೋತ್ ಆಫ್ ಯು. ಆ್ಯಂಡ್ ಇನ್ನೇನು ಹೇಳೋಕ್ಕಾಗುತ್ತೆ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರಿ, ನನ್ನ ಬರ್ಡೇನೇ ತುಂಬ ಸ್ಪೆಷಲ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಒಂದಷ್ಟು ಜನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಬಡವ್ರನ್ನ ಸ್ವಲ್ಪ ಬೆಳೆಸಿ. ಆಮೇಲೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನನಗೆ ತುಂಬ ಜನ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಐ ಆಮ್ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ವ್ಲಾಗ್ ಅಂತೆಲ್ಲ ಹೇಳ್ತೀರಾ. ಸೊ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ಹೇಳಿ. ಆಮೇಲೆ ನಾನು ಒಂದು ಚಾಲೆಂಜ್ ವೀಡಿಯೋನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡ್ಕೊಳ್ಳಿ. ಯಾರ್ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದೆ, ಬರೀ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ದು ಏನೋ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ದು, ನೋಡ್ಕೊಳ್ಳಿ ಅಲ್ಲಿ. ಇಲ್ಲಾಂದರೆ ನಾನು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಚಾಲೆಂಜ್ ಏನು ಅಂತ. ಇಲ್ಲ ಹೇಳ್ಬಿಡ್ಲಾ, ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ವೀಡಿಯೋ ಅದು ಹಾಕಿರ್ತೀನಿ. ಅದು ಹಾಕಿದ್ಮೇಲೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವ ಥರ ಏನು ಅಂತ. ಸೊ ಹೋಗಿ ಕಮೆಂಟ್ ಬಾಕ್ಸಲ್ಲಿ ನಾನು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಚಾಲೆಂಜ್ ಮಾಡಬೇಕಾ ಇಲ್ವಾ ಅಂತ. ಬಿಕಾಸ್ ಅದೊಂದು ಯೂಸ್ಫುಲ್ ಚಾಲೆಂಜ್ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಹೀಗೆ ನಾನು ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಆ ಚಾಲೆಂಜ್ ವಿಡಿಯೋ ಸಿಕ್ಕಿದ್ದು. ಸೊ ಮಾಡೋಣ, ಅದರಿಂದ ನನಗೆ ಒಳ್ಳೆಯದಾದರೆ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನೀವು ನೋಡ್ತಿರ್ತೀರಲ್ಲ, ನೀವು ನನ್ನ ವ್ಯೂವರ್ಸ್ ಆಗಿ ನೀವು ನೋಡ್ತಿರ್ತೀರಲ್ಲ, ಸೊ ನಿಮಗೆ ಹೆಲ್ಪ್ ಆಗ್ಬೋದೇನೋ, ನೀವು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದೇನೋ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಏನು ಮಾಡಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಥರ ಚಾಲೆಂಜ್ ವಿಡಿಯೋ ಏನು ಅಂತೆಲ್ಲ ಇಲ್ಲಿ ಹಾಕೋಕ್ಕಾಗಲ್ಲ, ಲಾಂಗ್ ವೀಡಿಯೋದಲ್ಲಿ ಶಾರ್ಟ್ ಕಾಪಿರೈಟ್ಸ್ ಆಗುತ್ತೆ. ಸೊ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದನ್ನು ವೀಡಿಯೋನ ನೋಡಿ ಆ್ಯಂಡ್ ನನ್ನ ಚಾಲೆಂಜನ್ನು ತೊಗೋಬೇಕೋ ಬೇಡವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜನ ತಿಳಿಸ್ತೀರಾ ಎಸ್ ಆರ್ ನೋ ಅಂತ ಎಷ್ಟು ಜನ ಹೇಳ್ತೀರಾ ನೋಡೋಣ. ಆ್ಯಂಡ್ ನೀವು ನೋ ಅಂತ ಹೇಳಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬಿಕಾಸ್ ನನಗೆ ಏನೋ ಮಾಡಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಸೊ ಅದಕ್ಕೆ ಮಾಡೋಣ. 28 ಡೇಸ್ ಚಾಲೆಂಜ್ ವಿಡಿಯೋ ಅದು. ಸೊ ಅದರಿಂದ ನನಗೇನಾದರೂ ಒಳ್ಳೆಯದಾಯಿತು, ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಬಂತು ಅಥವಾ
ಏನೋ ನಾವು ಅಂದ್ಕೊಂಡಿರೋದೇನೋ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಅಂದ್ಕೊಂಡಿರೋದು ಆಯಿತು ಅಂತ ಅಂದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ಎಲ್ಲನೂ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಾನು ಮಾಡ್ತೀನಿ, ನಾಳೆಯಿಂದನಾದರೂ ಆಗ್ಬೋದು, ನಾಡ್ದಿಂದನಾದರೂ ಆಗ್ಬೋದು, ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡ್ತೀನಿ. 28 days ಪಕ್ಕ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ನಂಗೆ ಅದು ಯೂಸ್ಫುಲ್ ಆಗಿ ನಾನು ಏನು ಅಂದ್ಕೊಂಡಿದ್ನೋ ಅದೆಲ್ಲ ಆದರೆ ನಾನು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊತೀನಿ. ಈ ಥರ ಆಯಿತು ಇದು ಅಂತ. ಇಲ್ಲ ಅಂದ್ರೂ ನಾನು ಹೇಳ್ತೀನಿ, ನನಗೆ ಆಗಿದೆಯೋ ಇಲ್ವೋ ಅಂತಲೂ ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೆ ಮಾಡಲಾ ಬೇಡವಾ ಅಂತ ಶಾರ್ಟ್ಸೆಲ್ಲ ಕಮೆಂಟ್ ಮಾಡಿಬಿಡಿ. ನೀವು ಮಾಡಬೇಡಿ ಅಂತಂದ್ರೂ ಮಾಡ್ತೀನಿ, ಬಟ್ ಆದರೂ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. And thank you for everyone.